ನಮ್ಮ ವೀಕ್ಷಕರಿಗೆ ಇವತ್ತು 10,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಮ್ಮ ಚಾನಲ್ಗೆ ಇದು ಖುಷಿ ಪಡೋ ವಿಚಾರ. ಯಾಕೆಂದರೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಇದು ಕಡಿಮೆ ನಂಬರ್ ಅಂತ ಹೇಳ್ಬೋದು. ನಮ್ಮ ಫಾರ್ಮರ್ಸ್ ಚಾನಲ್ಗೆ ಅಂದರೆ ಫಾರ್ಮರ್ಸ್ಗೆ ಇನ್ಫಾರ್ಮೇಷನ್ ಕೊಡೋ ಉದ್ದೇಶದಿಂದ ಮಾಡಿರೋ ಚಾನಲ್ಗೆ ಇದು 10,000 ಜನ ನಮಗೆ ದೊಡ್ಡ ನಂಬರೇ. ಯಾಕೆಂದರೆ ಯಾವುದೇ ದೊಡ್ಡ ಮಟ್ಟದ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದನ್ನು ಇದನ್ನು ಯಾವ ರೀತಿ ಮಾಡಬೇಕು, ಇದು ಕೃಷಿನಲ್ಲಿ ಕ್ಯಾರೆಟ್ ಕೃಷಿನಲ್ಲಿ ಎಷ್ಟು ಮುಖ್ಯ ಅಂತೇಳಿ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡೋ ವಿಡಿಯೋನೇ ಇವತ್ತಿನ ವಿಡಿಯೋ. ಒಂದು ಗಡ್ಡೆಗೆ ಡಯಾಮೀಟರ್ ಜಾಗ ಇಷ್ಟು ಬೇಕಾದ್ರೆ ನೀವು ಗಮನಿಸಬಹುದು. 1 ಇಂಚ್ 2 ಇಂಚಲ್ಲಿ 2 ಮೊಳಕೆ 3 ಅಂದ್ರೆ ನೀರಲ್ಲಿ ಕ್ಲೋರೋಪಾರಿಫಾಸ್ ಅಥವಾ ಸುಮಾರು ಕೆಮಿಕಲ್ಗಳನ್ನ ಬಿಡ್ತಾರೆ. ಆದ್ರೆ ರೈತರು ಇದನ್ನು ಗಮನಿಸಬೇಕು. ಸುಮ್ಮನೆ ಕೆಮಿಕಲ್ಗಳನ್ನ ಬಿಟ್ಟು ನೆಲನ ಹಾಳು ಮಾಡ್ಕೊಳ್ಳೋದಿದ್ರೆ ಅದು ಕಾಯಿಲೆ ಅಂತೂ ಅಂದ್ರೆ ಆ ಹುಳನಂತೂ ಕಂಟ್ರೋಲ್ ಬರೋದಿಲ್ಲ. ಆದ್ದರಿಂದ ಏನ್ ಮಾಡ್ಬೇಕಂದ್ರೆ ಜಾಸ್ತಿ. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಫಾರ್ಮರ್ಸ್ ಕಾರ್ನರ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ಬೋದು ನೀವು ಕ್ಯಾರೆಟ್ ಕೃಷಿನಲ್ಲಿ ನೋಡಿ, ನಮ್ದು ಈಗ ಒಂದು ತಿಂಗಳ ಮೇಲೆ 5 ದಿವಸ 6 ದಿವಸ ಆಗಿದೆ. ಈಗ ಕ್ಯಾರೆಟ್ ಹಾರ್ವೆಸ್ಟ್ ಬಂದ್ಬಿಟ್ಟಿದೆ. ಅದಕ್ಕೆಲ್ಲ ಕಿತ್ಕೊಂಡೋಗಿ ಮಾರಾಟಕ್ಕೆ ಸೇಲ್ ಮಾಡ್ತಾ ಇದೀವಿ. ಈಗ ಇದನ್ನ ಅಂದ್ರೆ ಆಶ್ಚರ್ಯ ಆಗ್ಬೋದಲ್ಲ, 1 ತಿಂಗಳಿಗೆ ಯಾಕೆ ಬಂದಿದೆ, ಹಾರ್ವೆಸ್ಟ್ಗೆ ಹೆಂಗ್ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಮಿನಿಮಮ್ 2.5 ತಿಂಗಳಿಗಾದ್ರೂ ಬೇಕೇ ಬೇಕು ಕ್ಯಾರೆಟ್ ಹಾರ್ವೆಸ್ಟ್ ಮಾಡೋದಕ್ಕೆ, ನಾಟಿ ಮಾಡಿದ್ಮೇಲೆ ಅಂತ. ನೋಡಿ ಈಗ ಎಷ್ಟೊಂದು ವೇಸ್ಟ್ ಮಾಡಿದ್ವಿ, ಕಿತ್ತಾಕ್ಬಿಟ್ಟು. ಇದನ್ನ ಮಾಡೋದಕ್ಕೆ ವೇಸ್ಟ್ ಅಲ್ಲ ಇದು. ಅಂದ್ರೆ ಕ್ಯಾರೆಟ್ ಕೃಷಿನಲ್ಲಿ ಇದು ಪ್ರಮುಖವಾದ ಘಟ್ಟ ಅಂತ ಹೇಳ್ಬೋದು. ಈ ಸ್ಟೇಜ್ ಪ್ರತಿಯೊಬ್ಬ ಕೃಷಿಕರು ಕ್ಯಾರೆಟ್ ಕೃಷಿನಲ್ಲಿ ಇದು ಮಾಡಲೇಬೇಕು. ಇದು ಮಾಡಿಲ್ಲ ಅಂದ್ರೆ 100% ಬೆಲೆ ಫೇಲ್ಯೂರ್ ಆಗುತ್ತೆ. ಇದರಲ್ಲಿ ನಮ್ಮ ಸಾಮಾನ್ಯವಾಗಿ ನಮ್ಗೆ ಒತ್ತು ತೆರವು ಮಾಡೋದು ಅಂತ ಹೇಳ್ತಾರಲ್ಲ, ಆ ತರ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಥಿನ್ನಿಂಗ್ ಪ್ರೊಸೆಸ್ ಅಂತ ಕರಿಬಹುದು. ಇದನ್ನ ಯಾವ ರೀತಿ ಮಾಡಬೇಕು, ಇದು ಕೃಷಿನಲ್ಲಿ ಕ್ಯಾರೆಟ್ ಕೃಷಿನಲ್ಲಿ ಎಷ್ಟು ಮುಖ್ಯ ಅಂತೇಳಿ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡೋ ವಿಡಿಯೋನೇ ಇವತ್ತಿನ ವಿಡಿಯೋ. ಇದನ್ನ ಸಂಪೂರ್ಣವಾಗಿ ನೋಡಿ ಯಾವ ರೀತಿ ಕೃಷಿ ಮಾಡ್ಬೇಕಂತ ಇದನ್ನ ನೀವೇ ಡಿಸೈಡ್. ಅಂದ್ರೆ ಇದನ್ನ ಯಾವ ರೀತಿ ಮಾಡ್ಬೇಕು, ಇದನ್ನ ಒತ್ತು ತೆರವು ಮಾಡೋದು, ಒತ್ತು ತೆಗೆಯೋದು ಮತ್ತೆ ಥಿನ್ನಿಂಗ್ ಪ್ರೊಸೆಸ್ ಅಂತ ಹೇಳಿದ್ನವಲ್ಲ, ಇದು ಕೃಷಿನಲ್ಲಿ ಎಷ್ಟು ಮುಖ್ಯ ಅಂತ ಮುಂಚೆ ಹೇಳ್ಬೇಕಾದ್ರೆ ಅಂದ್ರೆ ಮೊದಲೇ ಹೇಳ್ಬಿಡ್ತೀನಿ. ಈಗ ಅದೇ ನಾವು ಈಗ ಸಾಮಾನ್ಯವಾಗಿದ್ದ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಸಾಮಾನ್ಯ ಇದು ಗ್ಯಾಪ್ ಕೊಡ್ಲೇಬೇಕು. ಅದಕ್ಕೆ ಈ ಎಕ್ಸಾಂಪಲ್ ನೋಡಿ ನಮ್ಮ ವೀಕ್ಷಕರಿಗೋಸ್ಕರ ಈಗ ಇದು ಕ್ಯಾರೆಟ್ ಗಡ್ಡೆ ಅಂತ ತಗೊಂಡಿದ್ದೀನಿ. ಕ್ಯಾರೆಟ್ ಗಡ್ಡೆ ಇದು ಏನ್ ತಗೊಂಡಿದ್ದೀನಿ ಅಂದ್ರೆ, ಈಗ ಸಾಮಾನ್ಯವಾಗಿ ಬೀಜ ಚೆಲ್ಲೋರು ಹೆಂಗಂದ್ರಂಗೆಲ್ಲ ಚೆಲ್ಲಕ್ ಬರ್ತಾರೆ. ಒಂದೊಂದ್ ಹತ್ರ 1 ಇಂಚ್ 2 ಇಂಚ್ಗೆಲ್ಲಾನು 1 ಇಂಚ್ 2 ಇಂಚಲ್ಲಿ 3 ಗಿಡ 4 ಗಿಡ ಮಾಡಿಸ್ಬಿಟ್ಟಿರುತ್ತೆ. ಈಗ ನೋಡಿ ಎಕ್ಸಾಂಪಲ್ ಗ್ಯಾಪ್ ಏನ್ ಕೊಡ್ಬೇಕು ಒಂದ್ ಗಿಡಕ್ಕಂದ್ರೆ, ನೀವು ಕ್ಯಾರೆಟ್ ನೀವು ಗಮನಿಸಬಹುದು. ಡಯಾಮೀಟರ್ ಲೆಕ್ಕದಲ್ಲಿ ತಗೊಂಡ್ರೆ ಒಂದು ಕ್ಯಾರೆಟ್ಗೆ ನೋಡಿ ಈ ಸೈಜ್ ಇದೆ, ಈ ಸೈಜ್ ಇದೆ. ಮತ್ತೆ ಇದು ಬೆಳೆಯೋದಕ್ಕೆ ಅವಕಾಶ ಮಣ್ಣಲ್ಲಿಗೆ ಈ ಕಡೆ ಆ ಕಡೆ ಸ್ವಲ್ಪ ಗ್ಯಾಪ್ ಇರಬೇಕು. ಕಾರಣ ಏನಂದ್ರೆ, ಈಗ ಒಂದು ಗಡ್ಡೆಗೆ ಡಯಾಮೀಟರ್ ಜಾಗ ಇಷ್ಟು ಬೇಕಾದ್ರೆ ನೀವು ಗಮನಿಸಬಹುದು. 1 ಇಂಚ್ 2 ಇಂಚಲ್ಲಿ 2 ಮೊಳಕೆ 3 ಮೊಳಕೆ ಇದ್ರೆ ಏನಾಗುತ್ತೆ, ಇದು ಶೇಪನ್ನು ಬರೋದಿಲ್ಲ, ಮತ್ತೆ ಸೈಜು ಸಣ್ಣ ಆಗ್ಬಿಡುತ್ತೆ, ಮತ್ತು ಲೆಂತ್ನು ಹೋಗೋದಿಲ್ಲ. ಆದ್ರಿಂದ ಈ ಕ್ಯಾರೆಟ್ ಕೃಷಿನಲ್ಲಿ ಇದು ತುಂಬಾ ಮುಖ್ಯ. ಈ ಸಿಸ್ಟಮ್ ಮಾಡ್ಬೇಕಾಗಿರೋದು ಅದನ್ನ ಯಾವ ರೀತಿ ಮಾಡ್ಬೇಕಂತ ಈಗ ನಾವು ವಿವರಿಸಬೇಕಾದ್ರೆ ಈಗ ನೋಡ್ಬೋದು. 1 ಇಂಚ್ ಅಂತ ಇಟ್ಕೊಳ್ಳಿ. ನೋಡಿ ಇಲ್ಲಿ ನಾಟಿ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ. ನೋಡಿ ಒಂದು ಗಡ್ಡೆನಲ್ಲಿ ಇದು ಈ ತರ ಇದೆ ಡಯಾಮೀಟರ್ ಅಂತ ಇಟ್ಕೊಳ್ಳಿ. ಇದು ಇಲ್ಲಿ ಈ ಕಡೆ ಸ್ವಲ್ಪ ಜಾಗ ಅಂದ್ರೆ ನಮ್ಮ ಪಕ್ಕದಲ್ಲಿ ಇದು ಕನಿಷ್ಠ ಪಕ್ಷ ಈ ಕಡೆ 1 ಇಂಚು ಈ ಕಡೆ 1 ಇಂಚ್ ಆದ್ರೂ ಗ್ಯಾಪ್ ಇರಬೇಕು. ಈ ತರ ಇರ್ಬೇಕಂದ್ರೆ ನಮ್ಗೆ ಲೆಕ್ಕಾಚಾರ ಏನಕ್ಕಂದ್ರೆ, ನೋಡಿ ಈಗ 4 ಬೆರಳು ನೋಡಿ, ಇಲ್ಲಿ 4 ಬೆರಳಿಗೆ ಅಂತರ. ನಿಮ್ಗೆ ಸಿಂಪಲ್ ಆಗಿ ಇದು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳ್ತಾ ಇದೀನಿ. 4 ಬೆರಳಿಗೆ ಅಂತರ ನೋಡಿ, ಈ ಕಡೆ 1 ಗಿಡ ಮತ್ತೆ ಈ ಕಡೆ ಲಾಸ್ಟ್ 1 ಗಿಡ ಈ ತರ ಇರಬೇಕು. ನಾವು ಯಾವ ಕಡೆ ಇಟ್ಕೊಂಡ್ರು 4 ಬೆರಳಿಗೆ 1 ಗಿಡ ತರ ಅಂತರ ಕೊಟ್ಕೊಂಡ್ರೆ ಸಿಂಪಲ್ ಆಗಿ ಅದು ನನ್ನ ಮೆಜರ್ಮೆಂಟ್ ಹೇಳ್ತಾ ಇರೋದು. ಈ ರೀತಿ 4 ಕಡೆ 1 ಗಿಡದಿಂದ 1 ಗಿಡಕ್ಕೆ ಈ ತರ ಅಂತರ ಕೊಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಅದು ಗಿಡ ಬೆಳೆಯೋದಕ್ಕೂ ಅವಕಾಶ ಇರುತ್ತೆ, ಮತ್ತೆ ಗಡ್ಡೆ ಸರಾಗವಾಗಿ ಬೆಳೆಯೋದಕ್ಕೆ ಮತ್ತು ಸೈಜ್ ಶೇಪ್ ಕ್ವಾಲಿಟಿ ಎಲ್ಲ ಬರೋದಕ್ಕೆ ಚೆನ್ನಾಗಿರುತ್ತೆ. ಆದ್ರಿಂದ ನೋಡಿ ಈಗ ನೀವು ಗಮನಿಸಬಹುದು. ಇಲ್ಲಿ ನೋಡಿ ಈ ತೋಟದಲ್ಲಿ ನೋಡಿ, ಈಗ 1 ಗಿಡದಿಂದ 1 ಗಿಡಕ್ಕೆ ಎಷ್ಟು ಚೆನ್ನಾಗಿ ಗ್ಯಾಪ್ ಇದೆ ಅಂತೇಳಿ ನೋಡಕ್ಕಿಲ್ಲಿ. ಬೀಜ ಚೆಲ್ಲಿದಾಗ ಸಾಮಾನ್ಯವಾಗಿ ಇದು ಎಲ್ಲ ಕಡೆ ಒಂದು ಕಡೆಯಿಂದ ಬಂದ್ಬಿಟ್ಟಿರುತ್ತೆ. ನೋಡಿ ಅಂತರದಲ್ಲಿ ನೋಡಿ ನೀವು ಗಮನಿಸಬಹುದು. ಇಲ್ಲಿ ಎಲ್ಲಾನು ಥಿನ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಇದು. ನೋಡಿ ಈಗ ನೋಡಿ 1ರಿಂದ 1 ಎಲ್ಲ ಸಿಂಗಲ್ ಇದೆ. ನೋಡಿ 1 ಹತ್ರನೂ ಡಬಲ್ ಗಿಡ ಇಲ್ಲ. ನೀವು ಗಮನಿಸಬಹುದು. ಡಬಲ್ ಗಿಡ ಬಿಟ್ರೆ ಏನಾಗುತ್ತೆ ಅಂದ್ರೆ ಸೈಜ್ ಅಲ್ಲಿ ಮತ್ತೆ ಕ್ವಾಲಿಟಿನಲ್ಲಿ ಎಲ್ಲಾನು ನಮ್ಗೆ ಡ್ಯಾಮೇಜ್ ಆಗುತ್ತೆ. ಅದರಿಂದ ನೋಡಿ ಎಲ್ಲೇ ನೋಡಿದ್ರು ನೋಡಿ ಈ ತರ ಥಿನ್ನಿಂಗ್ ಪ್ರೊಸೆಸ್ ಮಾಡಬೇಕು. ಸಾಮಾನ್ಯ ಇದು 1 ಇಂಚ್ 2 ಇಂಚಲ್ಲಿ 2 3 ಇದ್ಬಿಡುತ್ತೆ. ಅವಾಗೆಲ್ಲಾನು ಅದು ನಮ್ಗೆ ಇಳುವರಿ ಮೇಲೆ ಪ್ರಭಾವ ಬೀರುತ್ತೆ, ಮತ್ತೆ ಕ್ವಾಲಿಟಿನೂ ಬರೋದಿಲ್ಲ. ನೆಕ್ಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ, ಈಗ ಎಲ್ಲಾನು ಒತ್ತುವರಿ ತೆರವು ಒತ್ತುವರಿ ಎಲ್ಲ ಬಿಡಿಸಿದ್ದಾಯ್ತು, ಮತ್ತೆ ಥಿನ್ನಿಂಗ್ ಪ್ರೊಸೆಸ್ ಎಲ್ಲಾನು ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು, ಈಗ ಈ ಪ್ರೊಸೀಜರ್ ಮಾಡ್ಬೇಕಂದ್ರೆ ಲೇಬರ್ಸ್ ಏನ್ ಮಾಡಿರ್ತಾರೆ ಅಂದ್ರೆ, ಎಲ್ಲ ಚೆನ್ನಾಗಿ ತುಳಿದಾಕ್ಬಿಟ್ಟು ಸ್ವಲ್ಪ ಗಿಡಕ್ಕೆಲ್ಲಾನು ಸ್ವಲ್ಪ ಡ್ಯಾಮೇಜ್ ಮಾಡಿರ್ತಾರೆ. ಗರಿಗಳು ರೆಕ್ಕೆಗಳೆಲ್ಲ ಮುರಿದೋಗಿರುತ್ತೆ. ಇದನ್ನ ಏನ್ ಮಾಡ್ಬೇಕಂದ್ರೆ ತಕ್ಷಣ ಒಂದು ಸಿಂಪರಣೆ ಮಾಡಬೇಕು. ಏನ್ ಸಿಂಪರಣೆ ಮಾಡ್ಬೇಕಂದ್ರೆ, ಗ್ರೋತ್ ಪ್ರಮೋಟರ್ ಜೊತೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಥವಾ ಫಂಗಿಸೈಡ್ ಅಂದ್ರೆ ಸಾಮಾನ್ಯ ನಿಮ್ಗೆ ಗೊತ್ತಿರುತ್ತೆ, ಶಿಲೀಂಧ್ರನಾಶಕಗಳು. ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ಅಥವಾ ಸಿಸ್ಟಮಿಕ್ ಫಂಗಿಸೈಡ್ ಅಲ್ಲಿ ಯಾವ್ದಾದ್ರು ಒಂದು ಪೌಡರ್ನ ತಕ್ಷಣ ಸ್ಪ್ರೇ ಮಾಡಬೇಕು. ಯಾಕೆಂದ್ರೆ ಇದು ಗಿಡಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗೋದ್ರಿಂದ ತಕ್ಷಣ ರಿಕವರ್ ಆಗೋದಕ್ಕೂ
ಸಾಧ್ಯ ಇರುತ್ತೆ. ಆಮೇಲೆ ಇನ್ನೊಂದು ರೈತರು ಗಮನಿಸಬೇಕಾದ ಮುಖ್ಯ ವಿಚಾರ ಏನಂದ್ರೆ, ಈ ಕೃಷಿನಲ್ಲಿ ಆದಷ್ಟು ಕೆಮಿಕಲ್ ಗೊಬ್ಬರಗಳನ್ನ ಕಡಿಮೆ ಮಾಡಬೇಕು. ಕೆಮಿಕಲ್ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು. ಕಾರಣ ಏನಂದ್ರೆ, ಇದು ಮಳೆಗಾಲದಲ್ಲಿ ಏನಾದರೂ ಮಳೆ ಬಿದ್ದು ತೇವಾಂಶ ಜಾಸ್ತಿ ಆದಾಗ 100% ಇದರಲ್ಲಿ ಕೊಳೆತು ಡಾಗ್ ಬರೋ ಚಾನ್ಸ್ ಇರುತ್ತೆ. ಇದನ್ನ ಆಫ್ ಬಾಯ್ಲ್ ಅಂತ ನೀವು ಗಡ್ಡೆನಲ್ಲಿ ನೋಡ್ಬೋದು. ಆಫ್ ಬಾಯ್ಲ್ ಅಂದ್ರೆ ಇಲ್ಲಿ ಸೆಂಟ್ರಲ್ಲಿ ನೀರು ತರ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ನೀರ್ ಗಡ್ಡೆ ತರ ಸ್ಟಾರ್ಟ್ ಆಗುತ್ತೆ ಪ್ರಾರಂಭದಲ್ಲಿ. ಆಮೇಲೆ ಅದು ಫುಲ್ ಗಡ್ಡೆನೇ ಕೊಳ್ತೋಗ್ಬಿಡುತ್ತೆ. ಆದ್ರಿಂದ ಆದಷ್ಟು ಈ ಕೃಷಿನಲ್ಲಿ ನೀವು ಬೇರೆ ಕೃಷಿನಲ್ಲಿ ಕೆಮಿಕಲ್ ಬಳಕೆ ಸಾಮಾನ್ಯವಾಗಿ ಹೆಂಗ್ ಬೇಕಾದ್ರೂ ಮಾಡ್ಕೋದು. ಕ್ಯಾರೆಟ್ ಕೃಷಿನಲ್ಲಿ ಮಣ್ಣಿನ ಒಳಗಡೆ ಇಳುವರಿ ಆಗಿರೋದ್ರಿಂದ ಆದಷ್ಟು ನೀವು ಕೆಮಿಕಲ್ ಗೊಬ್ಬರಗಳನ್ನ ಕಡಿಮೆ ಮಾಡ್ಕೋಬೇಕು. ಥಿನ್ನಿಂಗ್ ಪ್ರಾಸೆಸ್ ಆದ ನಂತರ ಯಾವ ಗೊಬ್ಬರ ಯೂಸ್ ಮಾಡ್ಬೇಕಂದ್ರೆ, ಅಕಸ್ಮಾತ್ ನಿಮ್ಮ ಮಣ್ಣಿನಲ್ಲಿ ಉತ್ತಮವಾಗಿ ಫಲವತ್ತತೆ ಚೆನ್ನಾಗಿದೆ ಅಂದ್ರೆ ಯಾವುದೇ ಗೊಬ್ಬರ ಬೇಕಾಗಿಲ್ಲ. ಮಣ್ಣಿನ ಫಲವತ್ತತೆ ಏನಾದರೂ ಕಡಿಮೆ ಇದೆ, ಸ್ವಲ್ಪ ಕ್ಯಾರೆಟ್ ಸಸಿಗಳೇನಾದ್ರು ಬೆಳ್ಳಿಗೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಅಂದ್ರೆ, ಫಸ್ಟ್ ಆಪ್ಷನ್ ಬಂದು 10-26 ನಮಗೆ 1 ಮೂಟೆ ಹಾಕಿದ್ರೆ ಸಾಕಾಗುತ್ತೆ 1 ಎಕರೆಗೆ. ಅದು ಏನು ಬೇಕಂತೇಳಿ ಹಾಕೋದಷ್ಟೇ, ಅದು ಅವಶ್ಯಕತೆ ಇರೋದಿಲ್ಲ. ಮತ್ತೆ 15-15 1 ಮೂಟೆ, ಅಥವಾ ಅಲ್ಲ ಎರಡರಲ್ಲಿ ಹಾಕಬಾರ್ದು. ಎರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್. ಫಸ್ಟ್ ಆಪ್ಷನ್ ಬಂದು 10-26, ಸೆಕೆಂಡ್ ಆಪ್ಷನ್ ಅದು ಸಿಕ್ಲಿಲ್ಲ ಅಂದ್ರೆ 15-15 1 ಚೀಲ ಮಾತ್ರ ಹಾಕಬೇಕು. ಯಾಕೆಂದ್ರೆ ತುಂಬಾ ಹಾಕ್ಬಿಟ್ರೆ ಕಲರ್ ಏನೋ ಗಿಡ ಸೊಪ್ಪು ಕಲರ್ ಬರುತ್ತೆ, ಆದ್ರೆ ಗಡ್ಡೆಗೆ 100% ಡ್ಯಾಮೇಜ್ ಬರುತ್ತೆ. ಆದ್ರಿಂದ ರೈತರಿಗೆ ಕೆಮಿಕಲ್ ಕೃಷಿನಲ್ಲಿ ಅಂದ್ರೆ ಕೆಮಿಕಲ್ ಗೊಬ್ಬರದಲ್ಲಿ ಈ ಕೃಷಿನಲ್ಲಿ ಅತ್ಯಂತ ಮುಂಜಾಗ್ರತೆ ವಹಿಸಬೇಕು. ನಂತರ ಇದನ್ನು ಪಶ್ಚಾತ್ತಾಪ. ಆಮೇಲೆ ಕೃಷಿನಲ್ಲಿ ಇನ್ನೊಂದು, ಈಗ ನಾವು ಸಾಮಾನ್ಯ ನೋಡೋ ರಂಗೋಲಿ ಹುಳ ಅಂತ ಹೇಳ್ತಾರೆ, ಅದು ಕ್ಯಾರೆಟ್ ಗಿಡನೆಲ್ಲ ಹುಳ ಹಾಳು ಮಾಡ್ಕೊಂತ ಹೋಗ್ತಾ ಇರುತ್ತೆ. ಇದಕ್ಕೋಸ್ಕರ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ನೀರಲ್ಲಿ ಕ್ಲೋರೋಪಾರಿಫಾಸ್ ಅಥವಾ ಸುಮಾರು ಕೆಮಿಕಲ್ಗಳನ್ನ ಬಿಡ್ತಾರೆ. ಆದ್ರೆ ರೈತರು ಇದನ್ನು ಗಮನಿಸಬೇಕು. ಸುಮ್ಮನೆ ಕೆಮಿಕಲ್ಗಳನ್ನ ಬಿಟ್ಟು ನೆಲನ ಹಾಳು ಮಾಡ್ಕೊಳ್ಳೋದಿದ್ರೆ ಅದು ಕಾಯಿಲೆ ಅಂತೂ ಅಂದ್ರೆ ಆ ಹುಳನಂತೂ ಕಂಟ್ರೋಲ್ ಬರೋದಿಲ್ಲ. ಆದ್ರಿಂದ ಏನ್ ಮಾಡ್ಬೇಕಂದ್ರೆ, ಜಾಸ್ತಿ ತಲೆ ಕೆಡಿಸೋಲ್ಲ. ಕಾರ್ಟ್ ಆಫ್ ಹೈಡ್ರೋಕ್ಲೋರೈಡ್ ಅಂತ ಒಂದು ಮೆಡಿಕಲ್ ಪೌಡರ್ ಬರುತ್ತೆ. ಅದನ್ನ ಇದರಲ್ಲಿ ಪ್ರಾರಂಭದಲ್ಲಿ ನಾವು ಈಗ 1 ತಿಂಗಳಲ್ಲಿ ಸ್ಟಾರ್ಟ್ ಅಲ್ಲಿ 2 ಬಾರಿ ಸ್ಪ್ರೇ ಮಾಡಬೇಕು. ಫಸ್ಟ್ ಪ್ರಾರಂಭದಲ್ಲಿ 1 ಗ್ರಾಮ್ಗೆ ಕಾರ್ಟ್ ಆಫ್ ಹೈಡ್ರೋಕ್ಲೋರೈಡ್ ಅನ್ನ 2.5 ಗ್ರಾಮ್ 1 ಲೀಟರ್ ತರ ಹಾಕೊಂಡು ಸ್ಪ್ರೇ ಮಾಡಬೇಕು. ಅದರಲ್ಲಿ 1 ತಿಂಗಳಲ್ಲಿ 2 ಬಾರಿ, ನಂತರ 2 ಗ್ರಾಮ್ ತರ ಹಾಕೊಂಡು ಅದ್ರ 2 ಬಾರಿ, ನಾವು ಒಟ್ಟು 4 ಬಾರಿ ನಾವು ಇದರಲ್ಲಿ ಕ್ಯಾರೆಟ್ ಕೃಷಿನಲ್ಲಿ ಸ್ಪ್ರೇ ಕೊಟ್ರೆ 100% ಈ ಹುಳನ ಕಂಟ್ರೋಲ್ ಮಾಡಬಹುದು. ನಮ್ಗೆ ಇಳುವರಿನೂ ಉತ್ತಮವಾಗಿ ಬರುತ್ತೆ. ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ಇದನ್ನು ಬೆಳೆದಿರ್ತಕ್ಕಂಥ ಮತ್ತೆ ನಮ್ಗೆ ಗೊತ್ತಿರೋರು ಕೃಷಿಕರು ಹೇಳಿರ್ತಕ್ಕಂಥ ಅನುಭವದ ಮಾತನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಇದೇ ರೀತಿ ಕೃಷಿ ಸಂಬಂಧಿತ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಅಲ್ಲಿವರೆಗೂ ನಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ. ಯಾರು